Ninth question. The two lines a1x plus b1y plus c1 is equal to 0 and a2x plus b2y plus c2 is equal to 0, where b1 comma b2 is not equal to 0, b1 comma b2 not equal to 0, or first one parallel. If a1 by a2 is equal to b1 by b2. Second one, perpendicular if a1 into a2 minus b1 into b2 is equal to 0. Option A, both 1 and 2 are true. Both 1 and 2 are true. Option B, only one is true. Only one is true. Option C, only 2 is true. Only 2 is true. Option D, both 1 and 2 are false. First read the question. The two lines a1x plus b1y plus c1 is equal to 0 and a2x plus b2y plus c2 is equal to 0. a1x plus b1y plus c1 is equal to 0 and a2x plus b2y plus c2 is equal to 0, where b1 comma b2 is not equal to 0, or first one parallel if a1 by a2 is equal to b1 by b2. ಪ್ಯಾರಲಲ್ ಆಗಿದೆ ಅಂದರೆ ಇದು ಕಂಡೀಷನ್ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಒನ್ ಪರ್ಪೆಂಡಿಕ್ಯುಲರ್ ಆದಾಗ ಇಫ್ a1 ಇಂಟು a2 ಮೈನಸ್ b1 ಇಂಟು b2 ಇಸ್ ಈಕ್ವಲ್ ಟು 0 ಅಂತ ಕಂಡೀಷನ್ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಬೋತ್ 1 ಆ್ಯಂಡ್ 2 ಆರ್ ಟ್ರೂ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿನಲ್ಲಿ ಓನ್ಲಿ 1 ಇಸ್ ಟ್ರೂ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿನಲ್ಲಿ ಓನ್ಲಿ 2 ಇಸ್ ಟ್ರೂ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿನಲ್ಲಿ ಬೋತ್ 1 ಆ್ಯಂಡ್ 2 ಆರ್ ಫಾಲ್ಸ್ ಅಂತ ಹೇಳ್ತಾ ಇದ್ದಾರೆ. ನಾವು ಫಸ್ಟು ವಿ ನೋ ದಟ್ ax plus by plus c is equal to 0 is the general or standard equation of a line. What is the slope of this line? M is equal to minus a by b. Given two lines a1x plus b1y plus c1 is equal to 0 is the first line. What is the slope of the first line? Minus a1 by b1. And also given second line a2x plus b2y plus c2 is equal to 0 is the second line. a1, b1, c1 represent first line, a2, b2, c2 represent second line. What is the slope of this second line? m2 is equal to minus a2 by b2. Minus a2 by b2. What is the condition for parallel lines? When two lines are parallel, slopes are equal. m1 is equal to m2. m1 is equal to minus a1 by b1. Minus a1 by b1. m2 is equal to what? Minus a2 by b2. Left minus right might get cancel. a1 by b1, a2 by b2 is the condition for parallel. But ಅವರೇನು ಕೊಟ್ಟಿದ್ದಾರೆ? a1 by a2 is equal to b1 by b2 ಅಂತ ಕೊಟ್ಟಿದ್ದಾರೆ. ಇದನ್ನು ನೋಡಿ ನಾವು ಡಿಸೈಡ್ ಮಾಡೋಕ್ಕೋಗಬಾರ್ದು. ಇದನ್ನು ನೋಡಿ ಬಂದ್ಬಿಟ್ಟಿದೆಯಲ್ಲ, ಅಲ್ಲಿ a1 ಬೈ a2 ಇಸ್ ಈಕ್ವಲ್ ಟು b1 ಬೈ b2 ಅಂತ ಇದೆಯಲ್ಲ, ಇಲ್ಲಿ a1 ಬೈ b1 ಇಸ್ ಈಕ್ವಲ್ ಟು a2 ಬೈ b2 ಅಂತ ಇದೆಯಲ್ಲ, ಅವಾಗ ನಾವು ದಿಸ್ ಇಸ್ ನಾಟ್ ಕಂಡೀಷನ್ ಫಾರ್ ಪ್ಯಾರಲೈನ್ಸ್ ಅಂತ ಡಿಸೈಡ್ ಮಾಡಬಾರ್ದು. ಬಟ್ ಅಕಾರ್ಡಿಂಗ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ರೂಲ್
A1 ಬೈ ಈ A2ನ ನಾವು ಈ ಡಿನಾಮಿನೇಟ್ರಲ್ಲಿ ಬರಿಬೋದು. ದಟ್ ಈಸ್ ಈಕ್ವಲ್ ಟು ಈ B1ನ ಇಲ್ಲಿ ಬರಿಬೋದು. ಅದನ್ನು ಆರ್ಡ್ರ್ ಮಾಡಿದ್ದಾರೆ ಅವರು. ಇದನ್ನು ಇಲ್ಲಿ ಬರೆದಿದ್ದಾರೆ, ಇದನ್ನು ಇಲ್ಲಿ ಬರೆದಿದ್ದಾರೆ. ಅದರ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ. ದೇರ್ ಫೋರ್ A1 ಬೈ A2 ಈಸ್ ಈಕ್ವಲ್ ಟು B1 ಬೈ B2. ದಿಸ್ ಇಸ್ ಆಲ್ಸೋ ಕಂಡೀಷನ್ ಫಾರ್ ಪ್ಯಾರಲ್ ಲೈನ್ಸ್. ಓಕೆ, ನಿಮಗೆ ಆ್ಯಕ್ಚುಲಿ ಬಂದಿದ್ದಿದು. ಇದನ್ನು ಆಲ್ಟ್ರ್ ಮಾಡಿದಾಗಲೂ ಸೇಮ್ ಆಗುತ್ತೆ. ಆವಾಗ ಪ್ಯಾರಲಲ್ ಕಂಡೀಷನ್ನು ಫಸ್ಟ್ ಒನ್ ಕರೆಕ್ಟಾಗಿದೆ. ಸೆಕೆಂಡ್ ಒನ್, ವಾಟ್ ಇಸ್ ದ ಕಂಡೀಷನ್ ಫಾರ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ವೆನ್ ಟೂ ಲೈನ್ಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್? M1 into M2 is equal to -1. M1 into M2 is equal to -1. M1 is equal to what? Minus A1 by B1. M2 is equal to what? Minus A2 by B2 is equal to -1. Is equal to -1. Minus into minus plus A1 into A2. ಇಲ್ಲಿ ಇಂಟು ಇದ್ದಾಗ ಇವೆರಡನ್ನೇ ಗುಣಿಸ್ಬೇಕು. ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಗುಣಿಸ್ಬೇಕು. ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ನೇ ಗುಣಿಸ್ಬೇಕು. ಹಿಂಗೆ ಗುಣಿಸ್ಬಾರ್ದು. ಇಲ್ಲಿ ಇಂಟು ಇದ್ದಾಗ A1 ಇಂಟು A2 ಡಿವೈಡೆಡ್ ಬೈ B1 ಇಂಟು B2 ಈಸ್ ಈಕ್ವಲ್ ಟು -1. ಕ್ರಾಸ್ ಮಲ್ಟಿಪ್ಲಿಕೇಶನ್ A1 ಇಂಟು A2 ಇದು, ಈ B1 ಇಂಟು B2 ಇಂಟು -1 ಮೈನಸ್ B1 ಇಂಟು B2. ಇದನ್ನು ಲೆಫ್ಟಿಗೆ ತಗೊಂತೇನೆ. A1 ಇಂಟು A2 ಮೈನಸ್ ಲೆಫ್ಟಿಗೆ ಬಂದಾಗ ಪ್ಲಸ್ B1 ಇಂಟು B2 ಈಸ್ ಈಕ್ವಲ್ ಟು 0. A1 into A2 plus B1 into B2 is equal to 0. This is a condition for perpendicular lines. But ಇಲ್ಲಿ ಏನು ಕೊಟ್ಟಿದ್ದಾರೆ? A1 into A2 minus B1 into B2 is equal to 0 is the condition for perpendicular lines ಅಂತ ಕೊಟ್ಟಿದ್ದಾರೆ. ಇದು ಫಾಲ್ಸ್ ಆಯಿತು, ಇದು ಟ್ರೂ ಆಯಿತು. ಈಗ ನಾವು ಆಪ್ಷನ್ಸಿಗೆ ಬರೋಣ. ಬೋತ್ 1 and 2 ಆರ್ ಟ್ರೂ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆಯಿತು, ಯಾಕೆಂದರೆ ಇದು ಫಾಲ್ಸ್ ಆಗಿದೆ, ಟ್ರೂ ಆಗಿದೆ. ಬಿ ಬರೋಣ. ಆಪ್ಷನ್ ಬಿನಲ್ಲಿ ಓನ್ಲಿ ಫಸ್ಟ್ ಈಸ್ ಟ್ರೂ, ಕರೆಕ್ಟು, ಇದು ಆನ್ಸರು. ಇನ್ನಿದ್ದವು ಫಾಲ್ಸ್ ಆಗಲೇಬೇಕು. ನೋಡೋಣ. ಓನ್ಲಿ ಸೆಕೆಂಡ್ ಈಸ್ ಟ್ರೂ, ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ? ಬೋತ್ 1 and 2 ಆರ್ ಫಾಲ್ಸ್. ಅದಕ್ಕೆ ಫಸ್ಟ್ ಟ್ರೂ ಆಗಿದೆ, ಸೆಕೆಂಡ್ ಫಾಲ್ಸ್ ಆಗಿರೋದ್ರಿಂದ ಡಿ ಆಪ್ಷನ್ನು ಫೇಲ್ ಆಯಿತು. ಅದಕ್ಕೆ ವಿಚ್ ಈಸ್ ಆನ್ಸರ್? ಆಪ್ಷನ್ ಬಿ ಇಸ್ ದಿ ಆನ್ಸರ್. ಗೊತ್ತಾಗಿದೆ ಅಂದ್ಕೊಂಡಿರ್ತೀನಿ. ಓಕೆ, ಇದು ಲೆಂತಿ ಆಗಿರೋದ್ರಿಂದ ಇದು ಒಂದು ವಿಡಿಯೋದಲ್ಲಿ ಮಾಡಿರ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ MCQ ಕಳಿಸ್ತೇನೆ. ಓಕೆ, ಥ್ಯಾಂಕ್ ಯು.